ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಗಲ್ಗಲಿ. ನಾನು KLE ಕಾಲೇಜ್ನಲ್ಲಿ BEd ಅಂತಿಮ ವರ್ಷದಲ್ಲಿ ಓದ್ತಾ ಇದ್ದೀನಿ. ನಾನಿವತ್ತು ಗಣಿತ ವಿಷಯದಲ್ಲಿ ಸೆಮಿನಾರ್ ಮಾಡ್ತಾ ಇದ್ದೀನಿ. ಈ ಸೆಮಿನಾರನ್ನು ಶ್ರೀ ವೀರೇಶ್ ಕಲ್ಕೇರಿ ಸರ್ ಅವರ ಗೈಡೆನ್ಸ್ ಮುಖಾಂತರ ನಾನಿವತ್ತು ಸೆಮಿನಾರ್ ಮಾಡ್ತಾ ಇದ್ದೀನಿ. ನನ್ನ ಸೆಮಿನಾರ್ನ ಒಂದು ವಿಷಯ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ನಿಗಮನ ಪದ್ಧತಿ, ಅಂದರೆ ಡಿಡಕ್ಟಿವ್ ಮೆಥಡ್. ಹಾಗಂದ್ರೆ ನಿಗಮನ ಪದ್ಧತಿ ಅಂದರೆ ಏನು ಅನ್ನೋದನ್ನು ಹಂತವಾಗಿ ನೋಡ್ಕೊಂಡು ಹೋಗೋಣ. ಮುಂಚೆ ಮೊದಲನೆಯದಾಗಿ ನಿಗಮನ ಪದ್ಧತಿಯ ಪೀಠಿಕೆ. ನಿಗಮನ ಪದ್ಧತಿಯು ನಿಗಮನ ತತ್ವದ ಆಧಾರದ ಮೇಲೆ ನಿಂತಿದೆ. ನಿಗಮನವೆಂದರೆ ಒಂದು ವಿಚಾರದಿಂದ ಮುಂದಕ್ಕೆ ಹೋಗು ಎಂದರ್ಥ. ರೇಖಾಗಣಿತದಲ್ಲಿ ಈ ಪದವನ್ನು ಉಪಯೋಗಿಸಿದವರಲ್ಲಿ ಈಜಿಪ್ಟ್ ಗಣಿತಜ್ಞರು ಮೊದಲಿಗರು. ನಿಗಮನ ತತ್ವಕ್ಕೆ ಪೂರ್ಣ ಸ್ವರೂಪವನ್ನು ಕೊಟ್ಟವರು ಯಾರಂತಂದ್ರೆ ಯೂಕ್ಲಿಡ್ ಮಹಾಶಯರು. ಹಾಗಾದರೆ ನಿಗಮನ ಪದ್ಧತಿಯ ವಾಕ್ಯಗಳನ್ನು ನೋಡೋಣ. ಮೊದಲನೆಯದಾಗಿ ಯಾರು ಹೇಳ್ತಾರಂತಂದ್ರೆ ಗ್ರೀಕ್ ಗಣಿತಜ್ಞರ ಪ್ರಕಾರ. ಗ್ರೀಕ್ ಗಣಿತಜ್ಞರು ಏನು ಹೇಳ್ತಾರಂತಂದ್ರೆ ನಿಗಮನವು ಒಂದು ರೀತಿಯ ವಿವೇಚನೆ. ನಿಗಮನವು ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುವ ತರ್ಕಬದ್ಧವಾದ ಯೋಜಿಸುವ ಒಂದು ಕ್ರಿಯೆಯಾಗಿದೆ ಅಂತಂದ್ರೆ ಮೊದಲೇನು ಮಾಡಬೇಕು, ಮೊದಲೇನು ಕೊಡ್ತಾರಂತಂದ್ರೆ ಅವರು ಒಂದು ಸಾಮಾನ್ಯ ವಾಕ್ಯ ಅಥವಾ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ನಾವು ಎಕ್ಸಾಕ್ಟ್ ಅಂದರೆ ನಿರ್ದಿಷ್ಟವಾಗಿರುವಂತಹ ಉದಾಹರಣೆಗಳನ್ನು ತೆಗೆದುಕೊಳ್ಳೋದರ ಮುಖಾಂತರ ಮಕ್ಕಳಿಗೆ ಅವುಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು ಎಂದು ಗ್ರೀಕ್ ಗಣಿತಜ್ಞರ ಪ್ರಕಾರ ನಿಗಮನ ಪದ್ಧತಿಯ ವಾಕ್ಯವನ್ನು ಹೇಳಿದ್ದಾರೆ. ಹಾಗಾದರೆ ಇನ್ನೂ ಸಾಮಾನ್ಯ ರೀತಿಯೊಳಗೆ ನಿಮಗೆ ನಿಗಮನ ಪದ್ಧತಿ ಅಂದರೆ ಏನು ಅಂತ ಹೇಳಬೇಕಂತಂದ್ರೆ, ನಿಗಮನ ಪದ್ಧತಿಯೊಳಗೆ ನಾವೇನು ಮಾಡ್ತೇವೆ, ಮೊದಲು ವಾಕ್ಯ ಅಥವಾ ಸಾಮಾನ್ಯ ನಿಯಮವನ್ನು ಹೇಳಿ ನಂತರ ಉದಾಹರಣೆಗಳ ಮೂಲಕ ಅದನ್ನು ಸಾಧಿಸಿ ತೋರಿಸುವುದಾಗಿದೆ. ಮುಂಚೆ ಏನು ಹೇಳ್ತೇವೆ, ವಾಕ್ಯ ಅಥವಾ ಸಾಮಾನ್ಯ ನಿಯಮವನ್ನು ಹೇಳಿ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ರಿಲೇಟೆಡ್ ಇರುವಂತಹ ಎಕ್ಸಾಂಪಲ್ಸ್ ಉದಾಹರಣೆಗಳನ್ನು ಹೇಳೋದರ ಮುಖಾಂತರ ಮಕ್ಕಳಿಗೆ ಅವುಗಳನ್ನು ಸ್ಪಷ್ಟಪಡಿಸ್ತೀವಿ. ಇವು ನಿಗಮನ ಪದ್ಧತಿಯ ವಾಕ್ಯಗಳು. ಇನ್ನು ನಿಗಮನ ಪದ್ಧತಿ ಅಂತ ಹೇಳಿದೆ ನಾನು, ಅದು ಯಾವ ರೀತಿ ಇರ್ತೈತಿ, ಅದು ಹೆಂಗೆ ಅಂದ್ರೆ ಅದ್ರದ್ದು ಹಂತಗಳೇನೇನು ಇರ್ತಾವೆ ಅವನ್ನೆಲ್ಲ ನೋಡ್ಕೊತ ಹೋಗೋಣ. ಮೊದಲೇದಾಗಿ ನಿಗಮನ ಪದ್ಧತಿ ಯಾವ ರೀತಿ ಇರ್ತೈತೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೀನಿ ನಾನು. ಆ ಉದಾಹರಣೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂಚೆ ಏನಂತಂದ್ರೆ ನ್ಯೂಟನ್ ಚಲನೆಯ ಮೂರನೇ ನಿಯಮ. ನ್ಯೂಟನ್ ಚಲನೆಯ ಮೂರನೇ ನಿಯಮದ ಹೇಳಿಕೆ ಏನಂತಂದ್ರೆ ಅದರ ಸ್ಟೇಟ್ಮೆಂಟ್ ಏನು ಹೇಳ್ತೈತೆ ಅಂತಂದ್ರೆ, ಯಾವುದೇ ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಬಲವನ್ನು ಬೀರಿದಾಗ ತಕ್ಷಣವೇ ಎರಡನೇ ವಸ್ತುವು ಮೊದಲನೇ ವಸ್ತುವಿನ ಮೇಲೆ ಬಲವನ್ನು ಬೀರುತ್ತದೆ ಎಂದು ತಿಳಿಯುತ್ತದೆ. ಈ ಎರಡೂ ಬಲಗಳು ಒಂದೇ ಪರಿಮಾಣವಾಗಿದ್ದು ಆದರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವಿನ ಮೇಲೆ ಬಲವನ್ನು ಹಾಕ್ತೇವೆ ನೋಡಿ, ನಾವು ಎಷ್ಟು ಬಲ ಹಾಕಿರ್ತೀವಿ ಅದು ಅಷ್ಟೇ ಬಲದಿಂದ ಪ್ರತಿಕ್ರಿಯೆಯನ್ನು ನಮಗೆ ತೋರಿಸ್ತೈತಿ ಅಂತ ಅದು ನ್ಯೂಟನ್ ಥರ್ಡ್ ಲಾ ಹೇಳ್ಕೊಡ್ತೈತಿ. ಅಂತಂದ್ರೆ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೀನಿ, ಆ ಚಿತ್ರವನ್ನು ನೋಡ್ರಿ. ಈಗ ನಾನೊಂದು ಸ್ಪ್ರಿಂಗ್ ತೊಗೋತೀನಿ, ಆ ಸ್ಪ್ರಿಂಗ್ ಮೇಲೆ ನಾನು ಬಲವನ್ನು ಹಾಕ್ತೀನಿ. ಬಲ ಅಂತಂದರೆ ಯಾವ ರೀತಿ ಹಾಕ್ತೀನಿ, ಆ ಸ್ಪ್ರಿಂಗನ್ನು ಎಳೆಯೋದ್ರ ಮುಖಾಂತರ ಅಥವಾ ಆ ಸ್ಪ್ರಿಂಗನ್ನು ಒತ್ತೋದ್ರ ಮುಖಾಂತರ ಬಲವನ್ನು ಹಾಕಿದೆ ಅನ್ಕೋರಿ. ಈಗ ಫಾರ್ ಎಕ್ಸಾಂಪಲ್ ಆ ಸ್ಪ್ರಿಂಗನ್ನು ನಾನು ಎಳೆದೆ, ಅದಕ್ಕೆ ಬಲ ಹಾಕಿದೆ. ನಾನು ಎಷ್ಟು ಬಲದಲ್ಲಿ ಆ ಸ್ಪ್ರಿಂಗನ್ನು ಎಳೆದಿರ್ತೀನಿ ಅಷ್ಟೇ ಬಲದಲ್ಲಿ ಆ ಸ್ಪ್ರಿಂಗ್ ವಾಪಸ್ ಅದರ ಮೊದಲನೇ ಸ್ಥಿತಿಗೆ ಬಂದು ಕೊಡ್ತೈತಿ. ಹೌದಾ? ಮತ್ತು ಎರಡನೇದು ಇನ್ನೊಂದು ಚಿತ್ರ ನೋಡ್ರಿ, ಈ ಕಡೆ ಇಮೇಜಸ್. ಅದರಲ್ಲಿ ಏನೈತಿ, ಬಲೂನಲ್ಲಿ ಗಾಳಿ ತುಂಬಿಸಿರ್ತಾರೆ. ಆ ಗಾಳಿಯನ್ನು ಹೊರಗೆ ವಾತಾವರಣಕ್ಕೆ ಬಿಟ್ಟಾಗ ಆ ಗಾಳಿ ಬಲೂನ್ ಮೇಲೆ ಎಷ್ಟು ಒತ್ತಡ ಅಥವಾ ಬಲವನ್ನು ಬೀರ್ತೈತಿ ಅಷ್ಟು ಎತ್ತರ ಆ ಬಲೂನು ಮೇಲ್ಗಡೆ ಹೋಗ್ತೈತಿ. ಆಮೇಲೆ ಅದರಲ್ಲಿರೋ ಗಾಳಿ ಖಾಲಿ ಆಯ್ತಂದ್ರೆ ಬಲೂನ ಕೆಳಗಡೆ ಬೀಳ್ತೈತಿ. ಅಂದರೆ ಏನಾಗಿರ್ತೈತಿ, ಪ್ರತಿಯೊಂದು ನಾವು ಏನೇ ಬಲವನ್ನು ಯಾವುದೇ ವಸ್ತುವಿನ ಮೇಲೆ ಬಲವನ್ನು ಹಾಕಿದ್ವಿ ಅಂತಂದ್ರೆ ಅದು ನಾವು ಎಷ್ಟು ಬಲ ಹಾಕಿರ್ತೀವಿ ಅಷ್ಟೇ ಪ್ರಮಾಣದ ಬಲದ ಮುಖಾಂತರ ಅವು ಪ್ರತಿಕ್ರಿಯೆಯನ್ನು ಮಾಡ್ತಾವು ಅಂತ ಹೇಳ್ತೀವಿ. ಈ ಮುಂಚೆ ಏನು ಮಾಡಿದೆ, ಸ್ಟೇಟ್ಮೆಂಟ್ ಹೇಳಿದೆ ನ್ಯೂಟನ್ ಲಾದ. ನಂತರ ಏನು ಮಾಡಿದೆ, ನಿಮಗೆ ಅದರ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಹೇಳಿದೆ. ಇದಕ್ಕೆ ನಾವೇನಂತ ಕರಿತೀವಿ, ನಿಗಮನ ಪದ್ಧತಿ ಅಂತ ಕರಿತೀವಿ. ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡ್ಕೊತ ಹೋಗೋಣ. ಈಗ ನೋಡೋಣ. ಆಯತ ಅಂದ್ರೇನು? ಅಭಿಮುಖ ಬಾಹುಗಳು ಸಮವಾಗಿದ್ದು ಪ್ರತಿ ಕೋನ 90 ಡಿಗ್ರಿ ಇರುವ ಚತುರ್ಭುಜಕ್ಕೆ ಆಯತ ಅಂತ ಕರಿತೀವಿ.
ಇಲ್ಲಿ ಏನೈತಿ ABCD ಅನ್ನೋದು ಒಂದು ಆಯತ ಐತಿ. ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದ್ದಾವೆ. ಅಭಿಮುಖ ಬಾಹು ಅಂತಂದ್ರೆ AB ಬಾಹು DC ಬಾಹುವಿಗೆ ಸಮವಾಗೈತಿ, BC ಬಾಹು ಮತ್ತು AD ಬಾಹುವಿಗೆ ಸಮವಾಗೈತಿ. ಹೌದ್ರಿ, ಮತ್ತು ಎಲ್ಲ ಕೋನಗಳು 90 ಡಿಗ್ರಿಗೆ ಸಮವಾಗಿದ್ದಾವೆ. ಹೌದಾ, ಇದಕ್ಕೆ ನಾವೇನಂತ ಕರಿತೀವಿ? ಆಯತ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ, ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಇಲ್ಲಿ ಏನಾಗೈತಿ, ಎಲ್ಲ ಬಾಹುಗಳು ಸಮವಾಗಿದ್ದಾವೆ, ಜೊತೆಗೆ ಎಲ್ಲ ಕೋನಗಳು ಸಮವಾಗಿರುವ ಚತುರ್ಭುಜಕ್ಕೆ ನಾವೇನಂತ ಕರಿತೀವಿ? ವರ್ಗ ಅಂತ ಕರಿತೀವಿ. ಇಲ್ಲಿ ABCD ಅನ್ನೋದು ಒಂದು ಚೌಕ. ಆ ಚೌಕದೊಳಗೆ ಎಲ್ಲ ಬಾಹುಗಳು ಸಮವಾಗಿದ್ದಾವೆ, ಜೊತೆಗೆ ಎಲ್ಲ ಕೋನಗಳು 90 ಡಿಗ್ರಿಗೆ ಸಮವಾಗಿದ್ದಾವೆ ಅಂತ ಹೇಳ್ತೀವಿ. ನಾನು ಇವು ಎಲ್ಲ 3 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈ 3 ಎಕ್ಸಾಂಪಲಲ್ಲಿ ಏನು ಮಾಡಿದ್ದೀನಿ, ನಾನು ಮೊದಲು ಸ್ಟೇಟ್ಮೆಂಟ್ ಅಥವಾ ವಾಕ್ಯವನ್ನು ಹೇಳಿದ್ದೀನಿ, ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನೀಡಿದ್ದೀನಿ. ಸೊ ಈ ರೀತಿ ನಾವು ಹೇಳೋದನ್ನು ಏನಂತ ಕರಿತೀವಿ? ನಿಗಮನ ಪದ್ಧತಿ ಅಂತ ಕರಿತೀವಿ. ಇನ್ನು ಹಂಗಂದ್ರೆ ನಿಗಮನ ಪದ್ಧತಿ ಕೆಲವೊಂದಿಷ್ಟು ತತ್ವಗಳನ್ನು ಒಳಗೊಂಡೈತಿ. ಆ ತತ್ವಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇ ತತ್ವ ಏನಂದ್ರೆ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ತತ್ವದ ಕಡೆಗೆ ಸಾಗುವುದು. ಎರಡನೇದು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವುದು. ಮೂರನೇದು ಗೊತ್ತಿಲ್ಲದರಿಂದ ಗೊತ್ತಿದ್ದ ಕಡೆಗೆ ಸಾಗುವುದು. ನಾಲ್ಕನೆಯ ತತ್ವ ಸಾರ್ವತ್ರಿಕ ಅನ್ವಯವಾಗುವ ತತ್ವಗಳಿಂದ ಉದಾಹರಣೆಯ ಕಡೆಗೆ ಸಾಗುವುದು. ಹಾಗಾದರೆ ಇವನ್ನ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮುಂಚೆ ಯಾವುದು ಅಂತಂತಂದ್ರೆ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ತತ್ವದ ಕಡೆಗೆ ಸಾಗುವುದು. ಈಗ ಒಂದೇನೋ ಸಾಮಾನ್ಯ ಏನೈತಿ ವಾಕ್ಯ ಅಥವಾ ಡೆಫಿನಿಷನ್ ಐತಿ ಅಂತ ಅನ್ಕೋರಿ, ಒಂದು ಸಾಮಾನ್ಯವಾದ ಡೆಫಿನಿಷನ್. ಉದಾಹರಣೆಗೆ ಯಾವ್ದು ತಗೊಳ್ಳೋಣ ಅಂತಂದ್ರೆ, ಈಗ 2 ಬಿಂದುಗಳದಾವ. 2 ಬಿಂದುಗಳ ಮೂಲಕ ನಾವೇನು ಮಾಡ್ಬೋದು? ಒಂದು ರೇಖೆಯನ್ನು ಎಳೆಯಕ್ಕೆ ಸಾಧ್ಯ. 2 ಬಿಂದುಗಳ ಮೂಲಕ ನಾವೇನು ಮಾಡ್ತೀವಿ? ಒಂದು ರೇಖೆಯನ್ನು ಎಳಿತೀವಿ. ಅದನ್ನು ಮಕ್ಕಳಿಗೆ ನಾವೇನು ಮಾಡಬೇಕು? ಅದೊಂದು ಸಾಮಾನ್ಯ ತತ್ವ. ಅದನ್ನು ನಾವು 2 ಬಿಂದುವಿನ ಮುಖಾಂತರ ಒಂದು ರೇಖೆನ ಯಾವ ರೀತಿ ಎಳಿತೇವಿ ಅನ್ನೋದನ್ನು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಮಕ್ಕಳಿಗೆ ಅದನ್ನು ಏನು ಮಾಡಬೇಕು? ತಿಳಿಸ್ಬೇಕು. ಆ ಚಿತ್ರವನ್ನು ಹಾಕೋದ್ರ ಮುಖಾಂತರ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಎರಡನೇ ತತ್ವ ಯಾವುದು ಅಂತಂದ್ರೆ ಅಮೂರ್ತದಿಂದ ಮೂರ್ತದ ಕಡೆಗೆ. ಅಮೂರ್ತ ಅಂದ್ರೆ ಏನು? ಕಾಲ್ಪನಿಕವಾದಂಥದ್ದು. ಈಗ ಹೇಳ್ತಿರ್ತೀವಿ ನೋಡ್ರಿ, ಏನಾದರೂ ಕಾನ್ಸೆಪ್ಟ್ ಹೇಳಬೇಕಾದ್ರೆ 3D ಆ್ಯಕ್ಸಸ್ ಆಗಲಿ, ಅವನ್ನ ಮಕ್ಕಳಿಗೆ ಇಮ್ಯಾಜಿನ್ ಮಾಡ್ಕೊರಿ ಅಂತ ಹೇಳ್ತಿರ್ತೀವಿ. 3D XY, ಇಲ್ಲಿ X ಬರುತ್ತೆ, ಇಲ್ಲಿ Y ಬರುತ್ತೆ, ಇಲ್ಲಿ Z ಬರುತ್ತೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಿರ್ತೀವಿ. ಆ ಥರ ಇಮ್ಯಾಜಿನೇಷನ್ ಏನದು? ಅಮೂರ್ತವಾಗಿರೋದು. ಮತ್ತು ಅದನ್ನು ನಾವು ಮಕ್ಕಳಿಗೆ ತೋರಿಸೋದ್ರ ಮುಖಾಂತರ ಅಥವಾ ಟೀಚಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡಿ ತೋರಿಸೋದನ್ನು ನಾವೇನಂತ ಕರಿತೀವಿ? ಅದನ್ನು ಮೂರ್ತ ಅಂತ ಹೇಳ್ತೀವಿ. ಸೊ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವುದು. ಅವರು ಕಲ್ಪನೆ ಮಾಡ್ಕೊಂಡಂತಹ ವಿಷಯಗಳನ್ನು ನಾವು ಮಕ್ಕಳಿಗೆ ತೋರಿಸೋದ್ರ ಮುಖಾಂತರ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಮಕ್ಕಳಿಗೆ ಒದಗಿಸೋದು. ಇನ್ನು ಮೂರನೇದು ಗೊತ್ತಿಲ್ಲದರಿಂದ ಗೊತ್ತಿದ್ದ ಕಡೆಗೆ ಸಾಗುವುದು. ಈಗ ನಾವು ಒಂದೇನೋ ಹೊಸ ವಿಷಯವನ್ನು ಸ್ಟಾರ್ಟ್ ಮಾಡಿರ್ತೀವಿ. ಆ ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಗೊತ್ತಿರೋಂಗಿಲ್ಲ. ಸೊ ನಾವು ಅವಾಗ ಅದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಂತರ ಅದನ್ನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸೋದು. ಇನ್ನು ನಾಲ್ಕನೇದು ಸಾರ್ವತ್ರಿಕ ಅನ್ವಯವಾಗುವ ತತ್ವಗಳಿಂದ ಉದಾಹರಣೆ ಕಡೆಗೆ ಸಾಗುವುದು. ಅಂದ್ರೆ ನಾವು ಹೇಳುವಂಥ ವಿಷಯ ಎಲ್ಲ ಮಕ್ಕಳಿಗೆ ಎಷ್ಟು ಅರ್ಥವಾಗೈತಿ, ಯಾವ ರೀತಿ ಹೇಳಿವಿ, ಸ್ಪಷ್ಟವಾದ ಉದಾಹರಣೆಯನ್ನು ಹೇಳೋದ್ರ ಮುಖಾಂತರ ಮಕ್ಕಳಿಗೆ ಆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಹಾಗಾದರೆ ಇವು ಏನಾದವು? ನಿಗಮನ ಪದ್ಧತಿಯ ತತ್ವಗಳಾದವು. ಇನ್ನು ನಿಗಮನ ವಿಧಾನ ಒಳಗೊಂಡಿರುವ ಕ್ರಿಯೆಗಳು. ನಿಗಮನ ವಿಧಾನ ಏನು? ಕೆಲವೊಂದಿಷ್ಟು ಕ್ರಿಯೆಗಳನ್ನು ಒಳಗೊಂಡಿದ್ದಾವೆ. ಅವು ಯಾವ್ಯಾವು ಅಂತ ನೋಡ್ಕೊಂಡು ಹೋಗೋಣ. ಮೊದಲೇದು ಸಮಸ್ಯೆಯನ್ನು ನಿವೇದಿಸುವುದು. ಎರಡನೆಯದು ಯಾವುದನ್ನು ಕಂಡುಹಿಡಿಯಬೇಕು ಅಥವಾ ಸಾಧಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸುವುದು. ಮೂರನೇದು ವಿದ್ಯಾರ್ಥಿಗಳ ಹಿಂದಿನ ಕಲಿಕೆಯ ಅನುಭವಗಳನ್ನು ಉಪಯೋಗಿಸಿಕೊಳ್ಳುವುದು. ನಾಲ್ಕನೇದು ತೀರ್ಮಾನವನ್ನು ಕೈಗೊಳ್ಳುವುದು. ಇಲ್ಲಿ ಅದೇ ರೀತಿ ಈಗ ಏನೋ ಒಂದು ಗಣಿತದೊಳಗೆ ಸಮಸ್ಯೆಗಳಿದ್ದೇ ಇರ್ತಾವೆ. ಸೊ ಆ ಸಮಸ್ಯೆಗಳನ್ನು ಮಕ್ಕಳಿಗೆ ಸರಿಯಾದ ರೀತಿಯೊಳಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು. ನಂತರ ಆ ಸಮಸ್ಯೆ ಒಳಗೆ ಏನು ಪರಿಕಲ್ಪನೆ ಕೊಟ್ಟಿರ್ತಾರಲ್ಲ, ಯಾವುದನ್ನು ನಾವು ಕಂಡು ಹಿಡಿಬೇಕು ಅನ್ನೋದನ್ನು ಮಕ್ಕಳಿಗೆ ಸ್ಪಷ್ಟಪಡಿಸಬೇಕು. ನಂತರ ಏನು ಮಾಡಬೇಕು? ನಾವು ಅವರು ಕೊಟ್ಟಂತಹ ವಿಷಯದ ಬಗ್ಗೆ ಮಕ್ಕಳಿಗೆ ಹಿಂದಿನ ತರಗತಿಯೊಳಗೆ ಏನಾದರೂ ಗೊತ್ತಿತ್ತಾ, ಅವ್ರ ಹಿಂದಿನ ಜ್ಞಾನವನ್ನು ನಾವು ಚೆಕ್ ಮಾಡಬೇಕು. ಅಂದರೆ ಅವ್ರಿಗೆ ಎಷ್ಟು ಗೊತ್ತೈತಿ, ಗೊತ್ತಿರೋದನ್ನು ಕೇಳಿಕೊಂಡು ಮತ್ತು ಅವ್ರಿಗೆ ಗೊತ್ತಿಲ್ಲ ಅಂದರೆ ತಿಳಿಸ್ಕೊಟ್ಟು ಮುಂದುವರಿಬೇಕು. ನಂತರ ಆಮೇಲೆ ಮಕ್ಕಳು
ನಾವು ಹೇಳೋದನ್ನು ಎಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಅವರ ಮಾನಸಿಕ ಸಾಮರ್ಥ್ಯ ಆಗಿರಲಿ ಅದನ್ನು ನಾವು ಚೆಕ್ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಇದು ಎಷ್ಟು ತಿಳಿದಿದೆ ಅನ್ನೋದನ್ನು ತಿಳ್ಕೊಂಡು ತೀರ್ಮಾನವನ್ನು ಕೈಗೊಳ್ಳೋದು. ಇವು ನಿಗಮನ ವಿಧಾನದ ಕ್ರಿಯೆಗಳಾದವು. ಇನ್ನು ನಿಗಮನ ವಿಧಾನದ ಹಂತಗಳು. ನಿಗಮನ ವಿಧಾನಗಳ ಹಂತಗಳು ಎಷ್ಟದಾವು? 5 ಅದಾವು. ಅವುಗಳನ್ನು ನೋಡ್ಕೊತ ಹೋಗೋಣ. ಮುಂಚೆ ಫಸ್ಟ್ ಯಾವುದಂದ್ರೆ ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು. ಎರಡನೆಯದು ವಿಷಯದ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು. ಮೂರನೇದ್ದು ಪರಿಶೀಲನೆ. ನಾಲ್ಕನೇದ್ದು ನಿಯಮಗಳ ಅನ್ವಯ. 5ನೇದ್ದು ತಾಳೆ ನೋಡುವುದು. ಮುಂಚೆ ಯಾವುದು ಅಂತಂದ್ರೆ ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು ಏನಿದು? ಹಾಗಾದರೆ ನೋಡ್ತಾ ಹೋಗೋಣ. ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು ಅಂತಂದ್ರೆ ವಿಷಯದ ಪರಿಕಲ್ಪನೆಯ ಕುರಿತು ಸಾಧಿಸಲಿರುವ ತತ್ವವನ್ನು, ನಿಯಮವನ್ನು, ವ್ಯಾಖ್ಯೆಯನ್ನು ತಿಳಿದುಕೊಳ್ಳೋದು. ಈಗ ಒಂದೇನೋ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅಥವಾ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ಈಕ್ವೇಷನ್ಸ್ ಕೊಟ್ಟಿರ್ತಾರೆ. ಅವನ್ನ ಮಕ್ಕಳಿಗೆ ನಾವು ಸ್ಪಷ್ಟವಾಗಿ ಹೇಳ್ಕೊಡ್ಬೇಕು. ಅಂದರೆ ಯಾವ ರೀತಿ? ಈಗ ಒಂದು ಉದಾಹರಣೆ ಹೇಳ್ತೇನೆ. ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತೇನೆ. ಈಗ ಯಾವುದೇ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರ್ತೈತಿ. ಇದೇನಿದು? ಈ ಸ್ಟೇಟ್ಮೆಂಟ್ ಯಾವುದು ಅಂತಂದ್ರೆ ತ್ರಿಭುಜದ ಒಳಕೋನಗಳ ಪ್ರಮೇಯ. ಅದು ಪ್ರಮೇಯದ ಒಂದು ಸ್ಟೇಟ್ಮೆಂಟ್ ಆಗೈತಿ. ಏನಾಗೈತಿ? ಯಾವುದೇ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗೈತಿ ಅಂತ ಒಂದು ಸ್ಟೇಟ್ಮೆಂಟ್ ಐತಿ. ಈ ಸ್ಟೇಟ್ಮೆಂಟನ್ನು ನಾವು ಮಕ್ಕಳಿಗೆ ಸರಿಯಾಗಿ ಅವರಿಗೆ ಅರ್ಥವಾಗೋ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸಬೇಕು. ಅಂತಂದ್ರೆ ಈಗ ತ್ರಿಭುಜ ಅಂದರೆ ಅದು ಹೆಂಗೆ ಇರ್ತೈತಿ, ಒಳಕೋನಗಳಂದರೆ ಯಾವ್ಯಾವ ಒಳಕೋನಗಳು ಅನ್ನೋದನ್ನು ಮಕ್ಕಳಿಗೆ ಅದನ್ನು ಸಮಸ್ಯೆಯೊಳಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ನಂತರ ವಿಷಯ ಮಾಹಿತಿಯ ಸಂಗ್ರಹಣೆ. ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟಿಗೆ ನನಗೆ ಯಾವ್ಯಾವ ರೀತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದೇ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರ್ತೈತಿ ಅಂತ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಆ ಎಕ್ಸಾಂಪಲಿಗೆ ನಾನು ಇದನ್ನು ಸಾಧಿಸಲಿಕ್ಕೆ, ಇದನ್ನು ಪ್ರೂಫ್ ಮಾಡಲಿಕ್ಕೆ ನನಗೆ ಏನೇನು ದತ್ತಾಂಶಗಳು ಬೇಕು ಅನ್ನೋದನ್ನು ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಾನು ತ್ರಿಭುಜವನ್ನು ಯಾವ ರೀತಿ ರಚಿಸ್ಬೇಕು, ತ್ರಿಭುಜದ ವಾಕ್ಯ ಏನು, ಮತ್ತು ಕೋನಗಳು ಎಲ್ಲಿ ಬರ್ತಾವೆ, ಎಲ್ಲಿ ಸಂಧಿಸ್ತಾವೆ, ಯಾವ ರೀತಿ ಲೇಬಲ್ ಮಾಡಬೇಕು ಅನ್ನೋದನ್ನು ವಿಷಯದ ಸಂಗ್ರಹಣೆಯನ್ನು ಮಾಡ್ಕೋಬೇಕು ನಾನು. ಇನ್ನು ಮೂರನೇದು ಏನು ಮಾಡ್ಬೇಕಂದ್ರೆ ಪರಿಶೀಲನೆ ಮಾಡಬೇಕು. ಪರಿಶೀಲನೆಯೊಳಗೆ ಏನೈತಂದ್ರೆ ತತ್ವಗಳು, ವಾಕ್ಯಗಳು ಮೊದಲಾದುದನ್ನು ಪರಿಶೀಲಿಸಿ ಸರಿಯಾದ ಪರಿಹಾರವನ್ನು ಕಂಡುಹಿಡಿದು ತೀರ್ಮಾನವನ್ನು ಕೈಗೊಳ್ಳೋದು. ಅಂತಂದ್ರೆ ನಾನು ತ್ರಿಭುಜವನ್ನು ಸರಿಯಾದ ಕ್ರಮದಲ್ಲಿ ರಚಿಸಿದೇನೋ ಇಲ್ಲೋ, ಈ ತ್ರಿಭುಜದಲ್ಲಿ ಪರ್ಯಾಯ ಕೋನಗಳೆಲ್ಲಿ ಬರ್ತಾವೆ, ಅಂತರ್ಕೋನಗಳೆಲ್ಲಿ ಬರ್ತಾವೆ, ಒಳಕೋನಗಳೆಲ್ಲಿ ಬರ್ತಾವೆ, ಮತ್ತು ನಾನು ತ್ರಿಭುಜಿಗೆ ಲೇಬಲ್ ಮಾಡಿದ್ದೀನೋ ಇಲ್ಲೋ ABC ಅಂತ, ಕೋಣಗಳಿಗೆ ಲೇಬಲ್ ಮಾಡಿದ್ದೀನೋ ಇಲ್ಲೋ, ಮೆನ್ಷನ್ ಮಾಡಿದ್ದೀನೋ ಇಲ್ಲೋ ಅನ್ನೋದನ್ನು ಕ್ರಮಬದ್ಧವಾಗಿ ಮಾಡಿದ್ದೀನೋ ಇಲ್ಲೋ ನಾನು ಕೊಟ್ಟಂತಹ ಒಂದು ವಿಷಯವನ್ನು ಅನ್ನೋದನ್ನು ಪರಿಶೀಲಿಸಬೇಕು. ಇನ್ನು ನಿಯಮಗಳ ಅನ್ವಯ. ತೀರ್ಮಾನ ಕೈಗೊಂಡ ಮಾಹಿತಿಗಳ ಮೇಲೆ ತತ್ವಗಳನ್ನು, ನಿಯಮಗಳನ್ನು ಅನ್ವಯಿಸೋದು. ಅಂತಂದ್ರೆ ಈಗ ನಾನು ಹೇಳಿಕೊಟ್ಟಂತಹ ವಿಷಯವನ್ನು ಮಕ್ಕಳು ಯಾವ ರೀತಿ ಅದನ್ನು ಅನ್ವಯಿಸಿಕೊಂಡಿದ್ದಾರೆ, ಅವ್ರಿಗೆ ತಿಳಿದಿದನೋ ಇಲ್ಲೋ, ಅವ್ರ ದಿನನಿತ್ಯದ ಜೀವನದಲ್ಲಾಗಿರಬಹುದು ಅಥವಾ ಯಾವುದೇ ಎಲ್ಲ ಕ್ಷೇತ್ರಗಳಲ್ಲಾಗಿರಬಹುದು ಈ ತ್ರಿಭುಜದ ಬಗ್ಗೆ, ಪ್ರಮೇಯದ ಬಗ್ಗೆ ಮಾಹಿತಿಯನ್ನು ಅನ್ವಯಿಸಿಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ಅವರ ಮುಖಾಂತರ ಚೆಕ್ ಮಾಡ್ಕೋಬೇಕು. ಮತ್ತು 5ನೇದಾಗಿ ತಾಳೆ ನೋಡುವುದು. ತಾಳೆ ನೋಡುವುದರಲ್ಲಿ ಏನೈತಂತಂದ್ರೆ ಅನ್ವಯ ಮಾಡಿದ ತತ್ವ ಅಥವಾ ನಿಯಮಗಳನ್ನು ತಾಳೆ ನೋಡುವುದು. ಅಂದ್ರೆ ನಾನು ಹೇಳಿಕೊಟ್ಟಂತಹ ವಿಷಯವನ್ನು ಮಕ್ಕಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ತಿಳಿದಿದೇನೋ ಇಲ್ಲೋ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಬೇಕು. ಅವ್ರಿಗೆ ತಿಳಿದೈತೇನೋ ಇಲ್ಲೋ ಅಂತ ಹೆಂಗೆ ಅರ್ಥ ಮಾಡ್ಕೋತೀವಿ ಅಂದರೆ ನಾವು ಅವರು ಉತ್ತರ ನೀಡೋದ್ರ ನಾನು ಕೇಳಿದ ಪ್ರಶ್ನೆಗಳಿಗೆ ಎಷ್ಟು ಉತ್ತರ ನೀಡ್ತಾರೆ ಮಕ್ಕಳು, ಅವರಿಗೆ ಕಾನ್ಸೆಪ್ಟ್ ಅರ್ಥ ಆಗೈತೋ ಇಲ್ಲೋ ಅಂತ ಅನ್ನೋದ್ರ ಮುಖಾಂತರ ಮಕ್ಕಳ ಮಾನಸಿಕ ಸಾಮರ್ಥ್ಯದ ಮುಖಾಂತರ ಅಥವಾ ಬೌದ್ಧಿಕ ಸಾಮರ್ಥ್ಯದ ಮುಖಾಂತರ ನಾವು ಏನು ಮಾಡ್ತೀವಿ, ಅವರು ನಾವು ಹೇಳಿರೋ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ತೀವಿ. ಹಾಗಾದರೆ ಇವು ನಿಗಮನ ವಿಧಾನದ ಹಂತಗಳು. ಇನ್ನು ನೆಕ್ಸ್ಟ್ ಹೋಗೋಣ, ನಿಗಮನ ಪದ್ಧತಿಯ ಗುಣಗಳು. ನಿಗಮನ ಪದ್ಧತಿಯ ಗುಣಗಳನ್ನು ನೋಡ್ತಾ ಹೋಗೋಣ. ಇದು
ಏನಿದು ನಿಗಮನ ಪದ್ಧತಿ ಎಲ್ಲ ವಿಷಯಗಳಿಗೆ ಸೂಕ್ತವಾಗೈತಿ ಮತ್ತು ಎಲ್ಲ ಅಧ್ಯಾಯಗಳಿಗೂ ಕೂಡ ಸೂಕ್ತವಾಗೈತಿ. ನಿಗಮನ ಪದ್ಧತಿ ಏನಿದೆ ಒಂದು ಅತಿ ಸರಳವಾದಂತಹ ವಿಧಾನವಾಗೈತಲ್ಲ, ಸೊ ಆದ್ದರಿಂದ ಇದು ಎಲ್ಲ ವಿಷಯಗಳಿಗೂ ಸೂಕ್ತವಾಗೈತಿ ಮತ್ತು ಎಲ್ಲ ಅಧ್ಯಾಯಗಳಲ್ಲೂ ನಾವು ಇದನ್ನು ಯೂಸ್ ಮಾಡಬಹುದು. ಇನ್ನು ಎರಡನೇದ್ದೇನಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಗ್ತೈತಿ. ಅಂದ್ರೆ ನಾವು ಇದನ್ನು ಈಸಿ ಮೆಥಡ್ ಐತಲ್ಲ, ಸೊ ಇದನ್ನು ಹೇಳೋದ್ರಿಂದ ಮಕ್ಕಳ ಸ್ಮರಣ ಶಕ್ತಿಯನ್ನು ಏನಾಗ್ತೈತಿ ಜಾಸ್ತಿ ಆಗೋಕ್ಕೆ ಸಹಾಯ ಮಾಡ್ತೈತಿ. ಇದು ಸಮಯದ ಉಳಿತಾಯ ಮಾಡ್ತೈತಿ. ಅಂದರೆ ನಾವು ಸರಿಯಾದ ಪ್ಲ್ಯಾನಿಂಗ್ ಸಿಸ್ಟಮ್ಯಾಟಿಕ್ ಪ್ರತಿಯೊಂದು ಪಾಠಕ್ಕೂ ಅಥವಾ ಪ್ರತಿಯೊಂದು ಪರಿಕಲ್ಪನೆಗೂ ಒಂದು ಸಿಸ್ಟಮ್ಯಾಟಿಕ್ ಪ್ಲ್ಯಾನಿಂಗನ್ನು ಯೂಸ್ ಮಾಡಿದ್ವಿ ಅಂತಂತಂದ್ರೆ ಮಕ್ಕಳಿಗೆ ಏನಾಗ್ತೈತಿ, ನಾವು ಸಮಯದ ಉಳಿತಾಯವನ್ನು ಮಾಡಬಹುದು. ಮತ್ತು ಮಕ್ಕಳ ಕಲಿಕೆಯನ್ನು ಏನು ಮಾಡ್ತೈತಿ, ತೀವ್ರಗೊಳಿಸ್ತೈತಿ. ಮಕ್ಕಳಿಗೆ ಜಾಸ್ತಿ ಆಸಕ್ತಿ ಬಂದು ಅವರ ಕಲಿಕೆಯನ್ನು ತೀವ್ರಗೊಳಿಸ್ತೈತಿ. ಇನ್ನು ನಿಗದಿತ ಅವಧಿಯಲ್ಲಿ ಪಠ್ಯಕ್ರಮ ಮುಗಿಸಲು ಸಾಧ್ಯವಾಗೈತಿ. ನಾನು ಆಗಲೇ ಹೇಳಿದೆ ಅಲ್ಲ, ಸರಿಯಾದ ಪ್ಲ್ಯಾನಿಂಗ್ ಇತ್ತಂತಂದ್ರೆ ನಮ್ಮ ಸಿಲೆಬಸ್ ಕೂಡ ನಾವು ಅಂದ್ಕೊಂಡಿರೋ ಟೈಮ್ಗೆ ಅದು ಮುಗಿತೈತಿ. ಸೊ ಅದು ಸಿಲೆಬಸ್ ಮುಗಿಸ್ಲಿಕ್ಕೂ ಕೂಡ ಏನಿದು ನಿಗಮನ ಪದ್ಧತಿ ಸಹಾಯಕವಾಗೈತಿ. ವಿದ್ಯಾರ್ಥಿಗಳಲ್ಲಿ ಹೆಚ್ಚು ರೂಢಿ ಕೆಲಸವನ್ನು ಒದಗಿಸ್ತೈತಿ. ವಿದ್ಯಾರ್ಥಿಗಳಲ್ಲಿ ಏನು ಮಾಡ್ತೈತಿ, ಹೋಮ್ವರ್ಕನ್ನು ಮಾಡೋ ಸ್ಕಿಲ್ಲನ್ನು ಜಾಸ್ತಿ ಬೆಳೆಸ್ತೈತಿ. ಅಂತಂದ್ರೆ ಮಕ್ಕಳಿಗೆ ವಿಷಯದ ಬಗ್ಗೆ ಆಸಕ್ತಿ ಹೆಚ್ಚಾಗ್ತೈತಿ. ಇದು ಸರಳವಾದ ವಿಧಾನದ ಮೂಲಕ ನಾವು ಹೇಳೋದ್ರಿಂದ ಮಕ್ಕಳಿಗೆ ಪರಿಕಲ್ಪನೆಗಳ ಅರ್ಥ ಆಗಿ ಅವರು ಹೋಮ್ವರ್ಕನ್ನು ಕೂಡ ಚೆನ್ನಾಗಿ ಮಾಡುವಂಥ ಹವ್ಯಾಸವನ್ನು ಬೆಳೆಸ್ಕೋತಾರೆ. ಇದು ಉನ್ನತ ಹಂತಕ್ಕೆ ಹೆಚ್ಚು ಸೂಕ್ತವಾದ ಒಂದು ವಿಧಾನವಾಗೈತಿ. ಇದು ಈಗ ಸಣ್ಣ ಮಕ್ಕಳಿಗೆ ಈ ವಿಧಾನ ಅಷ್ಟೊಂದು ಸರಿ ಆಗಲ್ಲ. ಸೊ ಆದ್ದರಿಂದ ಇದು ಉನ್ನತ ಹಂತದ ಮಕ್ಕಳಿಗೆ ಮಾತ್ರ ಈ ನಿಗಮನ ಪದ್ಧತಿ ಒಂದು ಹೆಚ್ಚು ಪರಿಣಾಮಕಾರಿಯಾಗೈತಿ ಅಂತ ಹೇಳಬಹುದು. ಇನ್ನು ನಿಗಮನ ಪದ್ಧತಿಯ ಅವಗುಣಗಳು. ಈ ಪದ್ಧತಿ ಏನಾಗೈತೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸೂಕ್ತ ಅಲ್ಲ. ಯಾಕಂತಂದ್ರೆ ಒಂದು ಕ್ಲಾಸ್ ಅಂತಂದ್ರೆ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರೆ, ಮಂದ ಕಲಿಕೆಯ ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇರೋದರಿಂದ ಸೊ ಇದು ಏನಾಗೈತಿ, ಬೇರೆ ಬೇರೆ ಟ್ಯಾಲೆಂಟೆಡ್ ಏನು ಮಕ್ಕಳು ಇರ್ತಾವಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಒಂದು ಸೂಕ್ತವಾದ ವಿಧಾನವಲ್ಲ ಅಂತ ಹೇಳಬಹುದು ನಾವು. ಮತ್ತು ಇದು ಮಾಡುತ್ತಾ ಕಲಿ ತತ್ವವನ್ನು ಹೊಂದಿಲ್ಲ. ಜೊತೆಗೆ ಮಂದ ಕಲಿಕೆಯ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗೋದಿಲ್ಲ. ನಾನು ಆವಾಗಲೇ ಹೇಳಿದೆ, ಈಗ ಪ್ರತಿಭಾವಂತ ಮಕ್ಕಳಾದ್ರೆ ಒಂದು ಸಲ ಹೇಳಿದ್ಬಿಟ್ಲೆ ಅವರು ಗ್ರಹಿಕೆ ಮಾಡ್ಕೊಂಡು ಬಿಡ್ತಾರೆ, ಹೌದ್ರಿ. ಹಾಗಾದರೆ ಸ್ಲೋ ಲರ್ನರ್ಸ್ ಪಾಪ ಅವರು ಒಂಚೂರು ನಿಧಾನವಾಗಿ ಕಲಿತಿರ್ತಾರೆ. ಆದ್ದರಿಂದ ಇದು ಮಂದ ಕಲಿಕೆಯ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವುದಿಲ್ಲ. ಇದು ಕಂಠಪಾಠಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಈ ವಿಧಾನ ಯಾವುದೇ ಪರಿಕಲ್ಪನೆಯನ್ನು ಮಕ್ಕಳು ಕಂಠಪಾಠ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೈತಿ ಅಂತ ಹೇಳಬಹುದು. ಮತ್ತು ಈ ವಿಧಾನದಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸ ಬೆಳೆಯುವುದಿಲ್ಲ. ಮಕ್ಕಳಲ್ಲಿ ಕಡಿಮೆ ಆತ್ಮವಿಶ್ವಾಸ ಬೆಳೆಸ್ತೈತಂತಿದೆ. ಯಾಕಂದ್ರೆ ಮಕ್ಕಳು ಒಂದು ಪರಿಕಲ್ಪನೆ ಅಥವಾ ವಿಷಯವನ್ನು ಕಂಠಪಾಠ ಮಾಡಿದ್ರು ಅಂದ್ರೆ ಅವ್ರು ಯಾವುದೇ ಸಮಯದಲ್ಲಿ ಆ ವಿಷಯವನ್ನು ಮರೆತು ಹೋಗಬಹುದು. ಸೊ ಆದ್ದರಿಂದ ಮಕ್ಕಳಲ್ಲಿ ಏನಾಗಿರ್ತೈತಿ, ಆತ್ಮವಿಶ್ವಾಸವನ್ನು ಬೆಳೆಸೋದಿಲ್ಲ ಈ ವಿಧಾನ. ಯಾವ ವಿಧಾನ? ನಿಗಮನ ವಿಧಾನ. ಇದು ಪ್ರಾರಂಭಿಕ ಹಂತದವರಿಗೆ ಸೂಕ್ತವಲ್ಲ. ಸಣ್ಣ ಮಕ್ಕಳು ಇರ್ತಾರಲ್ಲ ಅವರಿಗೆ ಈ ವಿಧಾನವನ್ನು ಸೂಕ್ತವಾದ ವಿಧಾನವಲ್ಲ ಅಂತ ಹೇಳಿದ್ದಾರೆ. ಮತ್ತಿದು ತಾರ್ಕಿಕ ಆಲೋಚನೆಗೆ ಅವಕಾಶ ಕೊಡೋದಿಲ್ಲ. ಲಾಜಿಕಲ್ ಥಿಂಕಿಂಗಿಗೆ ಮಕ್ಕಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಇವು ಏನಂತಂದ್ರೆ ನಿಗಮನ ಪದ್ಧತಿಯ ಅವಗುಣಗಳು. ಹಂಗಂದ್ರೆ ಫೈನಲಿ ಲಾಸ್ಟ್ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನೀಗ ನಿಗಮನ ಪದ್ಧತಿಯ ಒಂದು ಉಪಸಂಹಾರವನ್ನು ಹೇಳ್ತಾ ಇದ್ದೀನಿ. ನಿಗಮನ ಪದ್ಧತಿ ಮುಖಾಂತರ ನಾವು ಅತಿ ಸರಳವಾಗಿ ನಾವು ವಿಷಯವನ್ನು ಅರ್ಥ ಮಾಡ್ಕೋಬಹುದು. ಅಂದರೆ ನಾವೇನು ಮಾಡ್ಬೋದು, ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡಿಬೇಕಂತಂದ್ರೆ ನಿಗಮನ ಪದ್ಧತಿ ಅತ್ಯಂತ ಸಹಾಯಕಾರಿಯಾಗಿದೆ. ಮತ್ತು ನಮ್ಮ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡಿಕೊಳ್ಳಲು ಕೂಡ ನಿಗಮನ ಪದ್ಧತಿ ಅತ್ಯಂತ ಉಪಯುಕ್ತಕಾರಿಯಾದ ವಿಧಾನವಾಗೈತಿ. ಜೊತೆಗೆ ನಮ್ಮ ಪಾಠವನ್ನು ನಿಗದಿತ ಅವಧಿಯಲ್ಲಿ ಯಶಸ್ವಿಗೊಳಿಸಲು ಕೂಡ ಒಂದು ಸಹಾಯಕವಾದ ಒಂದು ವಿಧಾನವಾಗೈತಿ ಅಂತ ಹೇಳಬಹುದು. ಇಷ್ಟು ನಾನೇನು ಇದುವರೆಗೂ ಹೇಳಿದ್ನಲ್ಲ, ಇದಿಷ್ಟು ನಾನು ನಿಮಗೆ ನಿಗಮನ ಪದ್ಧತಿಯ ಬಗ್ಗೆ ತಿಳಿಸಿದ ಒಂದಷ್ಟು ಅಂಶಗಳಾಗಿದ್ದಾವೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು.